ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಮನುಷ್ಯ ಸಂದೇಶ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಬೆಳಿಗ್ಗೆ ಬೇಗ ನಾವು ಈಗ ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ಇವತ್ತು ತುಂಬಾ ವಿಶೇಷ ನಮಗೆ, ಯಾಕೆಂದ್ರೆ ಇವತ್ತು ನಮ್ಮ ಪಾಪುದು ಸೆಕೆಂಡ್ ಬರ್ಡೇ, 2 ವರ್ಷ ತುಂಬಿತು ಇವತ್ತು ಅವಳಿಗೆ. ಫೆಬ್ರವರಿ 7 ಅವಳು ಹುಟ್ಟಿದ ದಿನ. ಹಾಗಾಗಿ ತುಂಬಾ ಖುಷಿ ಆಗ್ತಿದೆ ನಮ್ಗೆ. ಅಂದ್ರೆ ಒಂಥರ ಆಶ್ಚರ್ಯ, ಯಾಕೆಂದ್ರೆ ಇಷ್ಟು ಈಗ ದಿನಗಳು ಎಷ್ಟು ಫಾಸ್ಟ್ ಆಗಿ ಹೋಗ್ತದೆ ಅಂತಂದ್ರೆ ಹೇಗೆ 2 ವರ್ಷ ಆಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಮೊನ್ನೆ ಡೆಲಿವರಿ ಹಾಗೆ ಇದೆ. ಹಾಗಾಗಿ ಈಗ ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ಟೆಂಪಲ್ಗೆ ಹೋಗಿ ನಂತರ ತಿಂಡಿ ಎಲ್ಲ ಇನ್ನು ತಿನ್ಬೇಕು. ಪಾಪನ ಕೂಡ ಸ್ವಲ್ಪ ಬೇಗ ತಿಳಿಸಿದ್ವಿ. ತಿಂಡಿ ಎಲ್ಲ ತಿಂದು ನಂತರ ನಮ್ಮ ದೇರ್ಲಕಟ್ಟೆಯಲ್ಲಿ ಒಂದು ಸೇವಾಶ್ರಮ ಅಂತ ಒಂದು ವೃದ್ಧಾಶ್ರಮ ಇದೆ. ಅಲ್ಲಿ ಹೋಗಿ ಅಲ್ಲೊಂದು ಸಣ್ಣ ಮಟ್ಟದ ಅನ್ನದಾನ ಮಾಡುವಂತ, ಅಲ್ಲಿ ಅಂದ್ರೆ ಹಿರಿಯರು ತುಂಬಾ ಇದ್ದಾರೆ, ತುಂಬಾ ಮಂದಿ. ಹಾಗೆ ಪಾಪುಗೆ ಅವ್ರದ್ದೆಲ್ಲ ಒಂದು ಆಶೀರ್ವಾದ ಸಿಕ್ಕಿದ್ರೆ ತುಂಬಾ ಒಳ್ಳೇದಾಗ್ತದೆ ಅಂತ ನಾವು ಫಸ್ಟಿಗೆ ಅದೇ ಮಕ್ಕಳ ಆಶ್ರಮ ಬೇಡ ಅಂತ, ಯಾಕೆಂದ್ರೆ ಅವರಿಗೆಲ್ಲ ಪಾಪ ತುಂಬಾ ಆಸೆ ಇರ್ತದಲ್ಲ. ಹಾಗಾಗಿ ನಾವು ಅಲ್ಲಿ ಸೆಲೆಬ್ರೇಟ್ ಮಾಡಿದ್ರೆ ಅವರಿಗೆ ಒಂಥರ ಬೇಸರ ಆಗ್ತದೆ. ಅದಕ್ಕೋಸ್ಕರ ವೃದ್ಧಾಶ್ರಮ ಬೆಸ್ಟ್ ಅಂತ ಅಲ್ಲಿ ಹೋಗ್ತಾ ಇದ್ದೇವೆ. ಬನ್ನಿ, ಇಲ್ಲಿದ್ದು ಟೆಂಪಲ್ ವಿಸಿಟ್ ಎಲ್ಲ ಮುಗಿಸಿ ನಂತರ ಹೋಗ್ತಾ ಮಾತಾಡುವ. ಬಿಟ್ಟು ಹಿಂದೆ ಕೂತ್ಕೊಂಡಿದ್ದಾಳೆ ನೋಡಿ, ಯಾಕಂದ್ರೆ ಇವಳು ಉಪದ್ರ ಮಾಡ್ತಾಳೆ. ಕೂತಲ್ಲಿ ಕೂರಂಗಿಲ್ಲ, ನಿಂತಲ್ಲಿ ನಿಲ್ಲಂಗಿಲ್ಲ. ಬಾಬಾ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಬಲ್ಲೆ, ಥ್ಯಾಂಕ್ ಯು. ಇಲ್ಲಿ ನಾವು ಉರುವ ಟೆಂಪಲ್ಗೆ ಬಂದ್ವಿ. ನಮ್ಮ ಮನೆಗೆ ಹತ್ರ ಆಗುತ್ತೆ. ಹಾಗೆ ಇವಾಗ ಹೋಗ್ಬೇಕು. ಹೋಗಿ ಪೂಜೆ ಎಂತಾದ್ರೂ ಮಾಡಿ ಮತ್ತೆ ತಿಂಡಿ ತಿಂದು ಮತ್ತೆ ಹೊರಡಬೇಕು. ಇಲ್ಲಿ ರೀಚ್ ಆದ್ವಿ ನಾವು. ಸ್ವಲ್ಪ ಹಸಿವು ಕೂಡ ಆಗ್ತಾ ಇದೆ. ಸ್ವಲ್ಪ ಅಲ್ಲ, ಜಾಸ್ತಿ ಆಗ್ತಾ ಇದೆ. ಹೋಗೋದು ಬೇಗ ಇದೆಯಲ್ಲ. ಇವಾಗ ನಾವು ಹೋಗಿ ಬಂದು ಮತ್ತೆ ಲಾಗ್ ಮಾಡ್ತೇವೆ. ನೋಡಿ, ಇಲ್ಲಿ ಮಾಂಕಾಳಿ ಪಡುಪು ಅಂತ ಒಂದು ನಮ್ಮ ಇಲ್ಲಿ ಮಂಗಳದೇವಿ ಹತ್ರ ಒಂದು ರೋಡ್ ಇದೆ. ಇದೊಂದು ಬ್ರಿಡ್ಜ್, ಅಂಡರ್ ಪಾಸ್ ತುಂಬಾ ಟೈಮ್ ಇಂದ ಕ್ಲೋಸ್ ಇತ್ತು. ಇದು ಅಂದ್ರೆ ಇಲ್ಲಿ ತೊಕ್ಕೊಟ್ಟಿಗೆ ಎಲ್ಲ ಹೋಗ್ಲಿಕ್ಕೆ ತುಂಬಾ ಹತ್ರ. ಇದು ಓಪನ್ ಆಗಿ ಟೈಮ್ ಆಗಿದೆ. ಕೆಲವರಿಗೆ ಗೊತ್ತಿರ್ಲಿಕ್ಕಿಲ್ಲ, ಅದಕ್ಕೋಸ್ಕರ ಹೇಳ್ತಿದೆ. ನಾನು ಕೂಡ ಫಸ್ಟ್ ಟೈಮ್ ಅನ್ನೋದು. ಅದ್ರ ನಂತರ ತುಂಬಾ ಚಂದ ಆಗಿದೆ ರೋಡ್ ಎಲ್ಲ ತುಂಬಾ ಚಂದ ಆಗಿದೆ. ಈಚೆಯಿಂದ ಬರುವವರು ಗೊತ್ತಿಲ್ಲದಿದ್ರೆ ಬರ್ಬೋದು. ಈಗ ನಾವು ಆಶ್ರಮಕ್ಕೆ ಇನ್ನು ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ತೇವೆ. ಅಲ್ಲಿ ಹೋಗಿ ಮತ್ತೆ ಸಿಗುವ. ಮುಟ್ಲೆ ಅಮ್ಮನ್ ಮುಟ್ಲೆ. ಅಮ್ಮ ಬಂದ ಇಷ್ಟ ದೂರಡೆ ಮಾತ್ರ ಮಲ್ಲದವರ ಕೋಡಿಗೆ. ಬಾಬಾ ಪಾಪತಿ ಬಾಬಾ ಪಾಪತಿ ತೂತಿನ ಮಾತ ಮಲ್ಲನೆ ತೈ ಕಂಬ ಬಂಡವು ಎಂದಲೇ ಇಲ್ಲಿ ಆಶ್ರಮದಲ್ಲಿ ಇದ್ದೇವೆ ನಾವು ಆಲ್ರೆಡಿ. ಇಲ್ಲಿ ನೋಡಿ, ಸತ್ಯ ಹೇಳ್ಬೇಕಂದ್ರೆ ನೋಡುವಾಗ ತುಂಬ ಬೇಸರ ಆಗ್ತದೆ. ಎಲ್ಲ ಅಜ್ಜಿಯರು ಅಜ್ಜಂದಿರೆಲ್ಲ ಇದ್ದಾರೆ. ಆದರೆ ಎಂತ ಮಾಡೋದು, ನಮ್ಮದು ಭಾಗ್ಯ ಅಂತ ಹೇಳ್ಬೇಕು. ಯಾಕಂದರೆ ಇಲ್ಲಿ ಇವರದೊಂದು ಆಶೀರ್ವಾದ ಸಿಗ್ತದೆ ಮಗುವಿಗೆ ಕೂಡ. ಹಾಗೆ ಇಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಆರತಿ ಎಲ್ಲ ಮಾಡಲಿಕ್ಕೆಲ್ಲ ರೆಡಿ ಮಾಡಿದ್ದಾರೆ ನೋಡಿ. ಇವರು ಗೀತಾ ಮೇಡಮ್ ಅಂತ ಫಸ್ಟಲ್ಲಿ ಹೋಗ್ತಿದ್ದಲ್ಲ, ಪಿಂಕ್ ಕಲರ್ ಡ್ರೆಸ್ ಹಾಕಿದ್ದಾರೆ. ಅವರು ಇಲ್ಲಿದ್ದು ಉಸ್ತುವಾರಿ ಅಂದರೆ ನೋಡ್ಕೊಳ್ಳೋರು ಅವರು. ನಮ್ಮವರೆಲ್ಲ ಆಲ್ರೆಡಿ ಬಂದಿದ್ದಾರೆ, ಇನ್ನೊಬ್ಬರು ಬರಲಿಕ್ಕಿದ್ದಾರೆ. ಅವ್ರು ಬಂದ ಕೂಡಲೇ ಕೇಕ್ ಕಟ್ ಮಾಡಿ ಮತ್ತು ಅವರಿಗೆ ಊಟದ ವ್ಯವಸ್ಥೆ ಮಾಡೋದು. 1 ಗಂಟೆಗೆ ಅವರಿಗೆ ಊಟ. ನೋಡುವ.
ಅವು ಕಟ್ ಮಾಡ್ಬೇಕು. ನಿಗರಾರ್ಜನ ಒಟ್ಟು ಮಾಡು. ವಿಡಿಯೋ ಅದೇ ಮೊಬೈಲ್ అవునా అవును అవును ನಾನು ಸ್ವೀಟ್ ಕೊಡೋ ಚೆಚ್ಚ. ಎಸ್, ಪಾಪುಗೆ ಆಲ್ರೆಡಿ 2 years ಕಂಪ್ಲೀಟ್ ಆಯಿತು. ಸೊ ಈ ಬರ್ತ್ಡೇಯನ್ನು ಈ ಥರ ಒಂದು ಸೆಲೆಬ್ರೇಷನ್ ಮಾಡಿದ್ದು ನಮಗಂತೂ ತುಂಬ ಮನಸ್ಸಿಗೆ ಖುಷಿ ಆಯಿತು. ಅದರ ಜೊತೆಗೆ ಈ ಆಶ್ರಮ ಏನಿದೆ, ಕೆಲವೊಂದು ಆಶ್ರಮ ಗೌರ್ಮೆಂಟಿಂದೆಲ್ಲ ಅವರಿಗೆ ಫೆಸಿಲಿಟೀಸ್ ಎಲ್ಲ ಸಿಗ್ತಾ ಇರುತ್ತೆ. ಬಟ್ ಇದು ಅವರು ಪ್ರೈವೇಟಾಗಿ ನಡೆಸ್ತಾ ಇರುವಂಥದ್ದು. ಹಾಗಾಗಿ ಸೊ ಈ ವಿಡಿಯೋ ಮಾಡಿರುವಂಥ ಉದ್ದೇಶ ಕೂಡ ಅಷ್ಟೇ. ಸೊ ಯಾರಿಗಾದರೂ ಈ ಥರ ಏನಾದರೂ ಪ್ಲ್ಯಾನಿಂಗ್ಸ್ ಇದ್ದರೆ ಅಥವಾ ಈ ಥರ ಏನಾದರೂ ಉದ್ದೇಶ ಇದ್ದರೆ ದಯವಿಟ್ಟು ಈ ಆಶ್ರಮಕ್ಕೆ ಏನಾದರೂ ಅನ್ನದಾನ ಅಥವಾ ಏನಾದರೂ ಸೇವೆ ಕೊಡಬೇಕು ಅಂತ ಇದ್ದರೆ ದೇರ್ಲಕಟ್ಟೆ ಪೆಲತ್ತಡಿ ಅಂತ ಇದೆ. ಸೊ ಅಲ್ಲಿ ಸೇವಾಶ್ರಮ ಅಂತ ಇದೆ. ಸೊ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾಕಂದರೆ ಸೊ ಅವರೇ ನಡೆಸ್ತಾ ಇರೋದ್ರಿಂದ ಸ್ವಲ್ಪ ಖರ್ಚು ಅದೆಲ್ಲ ಅವರಿಗೆ ಸ್ವಲ್ಪ ಈಸಿ ಆಗುತ್ತೆ ಯಾರಾದರೂ ಈ ಥರ ವಿಸಿಟ್ ಎಲ್ಲ ಮಾಡಿದೆ ಅಂತ. ಸೊ ನಾವು ಲಾಸ್ಟ್ ಟೈಮ್ ಮಕ್ಕಳ ಆಶ್ರಮಕ್ಕೆ ಹೋಗಿದ್ವಿ. ಹಾಗಾಗಿ ಒಂಥರ ಖುಷಿ, ಯಾಕಂದರೆ ಒಂದು ವರ್ಷದಲ್ಲಿ ನಾವು ಈ ಥರ ಒಂದು ಏನಾದರೂ ನಮ್ಮ ಕೈಯಿಂದ ಆಗುವಷ್ಟು ಚಿಕ್ಕ ಮಟ್ಟದ್ದಾದರೂ ಆಗಿರ್ಬೋದು ಅದು. ಸೊ ಒಂಥರ ಈ ಬೇರೆ ಸೆಲೆಬ್ರೇಷನ್ ಮಾಡೋದಕ್ಕಿಂತ ಈ ಥರ ಸೆಲೆಬ್ರೇಷನ್ ತುಂಬ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡ್ಬೋದು ಇಲ್ಲಿ ಅಜ್ಜಿಯಂದಿರೆಲ್ಲ ಎಷ್ಟು ಅಂದರೆ ಖುಷಿಯಾಗಿ, ಅವರಿಗೆ ಕೂಡ ಮಕ್ಕಳನ್ನೆಲ್ಲ ನೋಡುವಾಗ ತುಂಬ ಖುಷಿಯಾಗುತ್ತೆ. ಪಾಪ ಬೇಸರ ಕೂಡ ಇರುತ್ತೆ, ಏನು ಮಾಡಲಿಕ್ಕಾಗಲ್ಲ. ಹಾಗಾಗಿ ಇವಾಗ ಇವಳು ಕೂಡ ಅಷ್ಟೇ ಫುಲ್ ಎಂಜಾಯ್ ಮಾಡಿದ್ಲು. ಯಾಕಂದರೆ ಅವಳಿಗೆ ಕೇಕ್ ಕಟ್ಟಿಂಗ್, ಯಾಕಂದರೆ ಸ್ವೀಟ್ ಅಂದರೆ ಅವಳಿಗೆ ತುಂಬ ಇಷ್ಟ. ಸೊ ಎಲ್ಲರೂ ಬಂದು ಕೇಕ್ ತಿನ್ನಿಸುವಾಗ ತುಂಬ ಸೈಲೆಂಟಾಗಿ ಕೂತಿದ್ಲು. ಇಲ್ಲಿ ನನ್ನ ಅಪ್ಪ ಅಮ್ಮ ಬರುವಾಗ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ನಾವು ಫಸ್ಟಿಗೆ ಕೇಕ್ ಕಟ್ಟಿಂಗ್ ಮಾಡಿದ್ವಿ. ಯಾಕಂದರೆ ಇಲ್ಲಿ ಕೆಲವರಿಗೆ ಶುಗರ್ ಪೇಷಂಟ್ ಎಲ್ಲ ಇದ್ದರೆ ಅವರಿಗೆ ಊಟ ಎಲ್ಲ ಟೈಮ್ಗೆ ಕೊಡಬೇಕಾಗುತ್ತೆ. 1 o'clock ಅವರಿಗೆ ಊಟದ ವ್ಯವಸ್ಥೆ ಮಾಡಬೇಕಿತ್ತು. ಸೊ ಇಲ್ಲಿ ಅಪ್ಪ ಅಮ್ಮ ಕೂಡ ಬಂದರು. ಅವಳಿಗೆ ಖುಷಿ ಆಯಿತು ಅಜ್ಜ ಅಜ್ಜಿಯನ್ನು ನೋಡಿ. ಎಸ್, ಈ ಥರ ಇತ್ತು ಪಾಪುವಿಂದು 2nd year ಬರ್ತ್ಡೇ ಸೆಲೆಬ್ರೇಷನ್.
ಅವಳಂತೂ ಕೇಕ್ ಯಾವಾಗ ಕಟ್ ಮಾಡ್ತಾರಂತ ಕಾಯ್ತಾ ಇದ್ಲು. ಯಾಕಂದರೆ ಫಸ್ಟಿಗೆ ಆರತಿ ಎಲ್ಲ ಮಾಡುವಾಗ ಕೂಡ ಅಷ್ಟೇ. ಸೊ ಅವಳು ಕೇಕ್ಗೋಸ್ಕರನೇ ಅಷ್ಟು ಸೈಲೆಂಟಾಗಿ ಕೂತಿದ್ಲು. ಚೇರಿಂದ ಸ್ವಲ್ಪ ಕೂಡ ಆ ಕಡೆ ಈ ಕಡೆ ಹೋಗಿಲ್ಲ ಅವಳು. ಯಾಕಂದರೆ ಅವಳಿಗೆ ಗೊತ್ತಿತ್ತು ಅದನ್ನು ಕಟ್ ಮಾಡಿಸಿ ತಿನ್ನಿಸ್ತಾರೆ ಅಂತ. ಮಕ್ಕಳಿಗೆ ಹಾಗೇ ಸ್ವೀಟ್ಸ್ ಚಾಕ್ಲೇಟ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಇವಳಿಗೂ ಅಷ್ಟೇ, ನಾನು ಹೊರಗಡೆ ಹೋದಾಗ ಎಲ್ಲರೂ ಎದುರಲ್ಲಿ ತಿನ್ನುವಾಗಷ್ಟೇ ಕೊಡ್ತೀನಿ ಈ ಥರ ಐಟಮ್ಸ್ ಎಲ್ಲ. ಇಲ್ಲಂದರೆ ಒಮ್ಮೆ ಮನೆಯಲ್ಲಿ ಅಭ್ಯಾಸ ಆದರೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಅದನ್ನೇ ಕೇಳ್ತಾರೆ, ರುಚಿ ಹಿಡಿತಾರೆ ಅಂತ ಅಷ್ಟೇ. ಇಲ್ಲಿ ಎಲ್ಲರದ್ದು ಅಂದರೆ ಅಪ್ಪ ಅಮ್ಮ ಬರುವಾಗ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಅವರು ಮತ್ತೆ ಬಂದ ಮೇಲೆ ಎಲ್ಲ ಕೇಕ್ ತಿನ್ನಿಸಿದರು. ಇವಾಗ ಊಟದ ಟೈಮ್ ಕೂಡ ಆಯಿತು ಅವರಿಗೆ. ಹಾಗಾಗಿ ಊಟದ ವ್ಯವಸ್ಥೆ ಎಲ್ಲ ಮಾಡ್ತಾಯಿದ್ದಾರೆ. ಸೊ ನಾವೊಂದು 3 ವೆಜ್ ಐಟಮ್ ಮತ್ತು 1 ನಾನ್ ವೆಜ್. ಸೊ ಅದು ಊಟ ಕೂಡ ಅಷ್ಟೇ ಅಲ್ಲೇ ಅವರು ರೆಡಿ ಮಾಡಿದರು. ಹಾಗಾಗಿ ಅದರ ಅಮೌಂಟ್ ಏನಿದೆ ಸೊ ಅದಷ್ಟು ಕೊಡಲಿಕ್ಕಿತ್ತು ನಾವು. ಈ ಆಶ್ರಮ ಯಾರು ನಡೆಸ್ತಾ ಇದ್ದಾರೆ ಅಲ್ಲಿ ನೋಡ್ಬೋದು, ಪಿಂಕ್ ಕಲರ್ ಸಲ್ವಾರಲ್ಲಿದ್ದಾರೆ. ಸೊ ಅವರಿಗೆ ಒಂದು ದೊಡ್ಡ ಸಲ್ಯೂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಥರ ಏಜ್ ಆದವರನ್ನೆಲ್ಲ ನೋಡ್ಕೊಳ್ಳೋದಂದರೆ ಈಸಿಯ ಕೆಲಸ ಅಲ್ವೇ ಅಲ್ಲ. ಯಾಕಂದರೆ ಗೊತ್ತಿರ್ಬೋದು ಯಾರೂ ಇಲ್ಲ ಇವರಿಗೆ, ಅಂದರೆ ಯಾರೂ ಇಲ್ಲದವರನ್ನು ಮಾತ್ರ ಇವರು ಸೇರಿಸ್ಕೊಳ್ತಾರೆ ಆ ಥರ. ಸೊ ಕೆಲವರಿಗೆ ಮಕ್ಕಳೆಲ್ಲ ಇರ್ಬೋದು, ಗೊತ್ತಿಲ್ಲ ನಮಗೆ. ಅವ್ರ ಹತ್ರ ಅದರ ಬಗ್ಗೆ ಎಲ್ಲ ಮಾತಾಡಿದ್ರು ಪಾಪ ಅವರಿಗೆ ಬೇಜಾರಾಗ್ಬೋದು. ಸೊ ಹಾಗೆ ಮಕ್ಕಳೇ ನೋಡ್ಕೊಳ್ಳೋದಾಗ ಈ ಥರ ಇವರು ಅವರ ಸೇವೆ ಎಲ್ಲ ಮಾಡೋದಂದ್ರೆ ಒಂದು ದೊಡ್ಡ ವಿಷಯ ಅಂತಲೇ. ನಾವು ಅಲ್ಲಿದ್ದೆಲ್ಲ ಕೆಲಸ ಮುಗಿಸಿ ಈಗ ಮನೆಗೆ ಬಂದು ರೀಚ್ ಆದ್ವಿ ಅಷ್ಟೇ. ವಾಪಸ್ ಬರುವಾಗ ಅಲ್ಲಿ ಒಂದು ಶಾರ್ಟ್ ಕಟ್ ರೂಟ್ ಇತ್ತಂತೆ, ಅರೆಕ್ಕಳ ಪಾವೂರು ಬ್ರಿಡ್ಜ್ ಆಗಿ ಅಡ್ಡಿಯಾರಕಟ್ಟೆಗೆ ಬಂದು ಅಲ್ಲೊಂದು ಬೊಂಡ ಫ್ಯಾಕ್ಟ್ರಿ ಇದೆಯಲ್ಲ, ಅಲ್ಲೊಂದು ಬೊಂಡ ಜ್ಯೂಸ್ ಕುಡಿದು ತಂಪಾಯಿತು, ಚೆಂದಾಯಿತು. ಅಲ್ಲಿಂದ ಇಲ್ಲಿಗೆ ಬಂದ್ವಿ. ಇಲ್ಲಿ ನೋಡಿ ವೆಲ್ಕಮ್ ಮಾಡಲಿಕ್ಕೆಲ್ಲ ಜನ ಇದ್ದಾರೆ. ಅಲ್ಲಿ ಒಬ್ಬರದ್ದು ಸ್ವರ ಕೇಳ್ತಾ ಇರ್ಬೋದು ನಿಮಗೆ, ಅಂಬಾ ಅಂತ. ಹಾಗೆ ಈಗ ಸ್ವಲ್ಪ ಹೊತ್ತಲ್ಲಿ 6 ಗಂಟೆಗೆ 6 ಕಾಲಕ್ಕೆ ಅಲ್ಲಿ ದೀಪ ಪ್ರಜ್ವಲನೆ ಅಂತ ಅಲ್ಲಿ ಟೆಂಪಲಲ್ಲಿ, ಅಲ್ಲಿ ಪಾಪುನ ಹೆಸರಲ್ಲಿ ಪೂಜೆ ಎಲ್ಲ ಇದೆ. ಹಾಗೆ ಅಲ್ಲಿ ಹೋಗ್ಲಿಕ್ಕಿದೆ ನೋಡಿ. ಪಾಪದ್ದು ಕೆಲಸ ಸ್ಟಾರ್ಟ್ ಆಗಿದೆ ಇಲ್ಲಿ ಆಲ್ರೆಡಿ, ಬಿಟ್ಟದ್ದು ಕೂಡ ಕೆಲಸ ಸ್ಟಾರ್ಟ್ ಆಗಿದೆ. ತಿನ್ನುವ ಕೆಲಸ ಬಂದು ಕೂಡಲೇ ಸ್ಟಾರ್ಟ್ ಆಗಿದೆ. ಅದು ಕೋಳಿ ಪದಾರ್ಥ ಮಾಡಿದ್ದಾರೆ, ಹಾಗೆ ಅದು ಬೆಂದಿದೆ ಅಂತ ನೋಡಲಿಕ್ಕೆ ಅಂತೆ. ಈಗ ಸ್ನಾನ ಮಾಡಿ ಎಲ್ಲ ಹೋಗಬೇಕು ಟೆಂಪಲ್ಗೆ. ಬಾಬಾ ಶೋಕುಂಡೆ, ಹ್ಯಾಪಿ ಬರ್ಡೇ ಅಮ್ಮು, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಬನ್ನಿ, ಥ್ಯಾಂಕ್ ಯು. ಇಲ್ಲಿ ನಾವು ದೇವಸ್ಥಾನಕ್ಕೆ ಬಂದ್ವಿ ಸಂಜೆ, ಅಂದರೆ ಇಲ್ಲಿ ದೀಪ ಹೊತ್ತಿಸ್ಲಿಕ್ಕಿದೆ. ಹಾಗೆ ಇದೆ ಪಾಪು ಲೆಕ್ಕದಲ್ಲಿ, ಪಾಪು ಲೆಕ್ಕದಲ್ಲಿ ಇವತ್ತು ಇಲ್ಲಿ ಪೂಜೆ ಹೇಳಿದ್ದಾರೆ. ಈ ದೇವಸ್ಥಾನದ್ದು 22 ತಾರೀಕಿಗೆ ಬ್ರಹ್ಮ ಕಲಶ ಇದೆ. ಹಾಗಾಗಿ ಕೆಲಸ ಎಲ್ಲ ಆಗ್ತಾ ಇದೆ. ಸೊ ಇಲ್ಲಿ ಅದಕ್ಕಿಂತ ಮುಂಚೆ 48 ದಿನ ಭಜನಾ ಕಾರ್ಯಕ್ರಮ ಇತ್ತು. ಇವತ್ತು ಪಾಪುವಿನ ಬರ್ತ್ಡೇ ಆದ ಕಾರಣ ಅಪ್ಪ ಅವತ್ತು ಸಂಜೆ ಭಜನೆ ಮತ್ತು ಅವತ್ತಿದ್ದು ತಿಂಡಿ ಪಾಪುವಿನ ಲೆಕ್ಕದಲ್ಲೇ ಹೇಳಿದರು. ಹಾಗಾಗಿ ಸಂಜೆ ಇಲ್ಲಿ ಬಂದಿದ್ವಿ. ಕನ್ನಡಿಗೆ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ.
ನಾವು ದೀಪ ಎಲ್ಲ ಹೊತ್ತಿಸಿ ಒಂದು ಭಜನೆ ಆದ ನಂತರ ಈ ಕಡೆ ಬಂದ್ವಿ. ಅವತ್ತು ಸಂಜೆ ಮೆರವಣಿಗೆ ಇತ್ತು, ಅಂದರೆ ಅದರ ಮರುದಿವಸ ಯಕ್ಷಗಾನ ಇತ್ತು. ಅದಕ್ಕೆ 7ನೇ ಮೇಳಕ್ಕೆ ನಮ್ಮ ಸಂಘದಿಂದ ಬೆಳ್ಳಿದ್ದು ತ್ರಿಶೂಲ ಕೊಡಲಿಕ್ಕಿತ್ತು. ಸೊ ಅದನ್ನು ಈ ಥರ ಮೆರವಣಿಗೆ ಮೂಲಕ ಸ್ವಲ್ಪ ವಿಜೃಂಭಣೆಯಿಂದ ತಗೊಂಡು ಹೋಗ್ತಾಯಿದ್ರು. ಸೊ ಅದನ್ನು ನೋಡುವ ಅಂತ ನಾವು, ಇದು ಕೂಡ ನಮ್ಮದೇ ಊರಲ್ಲಿ ಇರೋದು, ಹಾಗಾಗಿ ಇಲ್ಲಿ ಬಂದಿದ್ವಿ. ಇಲ್ಲಿ ನೋಡ್ಬೋದು ನನ್ನ ದೊಡ್ಡಮ್ಮನ ಮಗಳಿದ್ಲು, ಹಾಗಾಗಿ ಅವಳು ಎದುರಲ್ಲೇ ಇದ್ದರು, ಹಾಗಾಗಿ ನಾವು ಸ್ವಲ್ಪ ಕಾಮಿಡಿ ಮಾಡ್ತಾಯಿದ್ವಿ. ಇಲ್ಲಿ ಎಲ್ಲರೂ ಒಂದೇ ಥರ ಸಾರಿ ಎಲ್ಲ ಉಟ್ಕೊಂಡು, ಸೊ ಇಲ್ಲಿ ನಮ್ಮದೇ ಒಂದು ಬಿಲ್ಡಿಂಗ್ ಇದೆ. ಸೊ ಅದರ ಎದುರುಗಡೆ ಕಲ್ಲಂಗಡಿ ಹಣ್ಣು ಎಲ್ಲ ಇಟ್ಟಿದ್ರು ತಿನ್ನಲಿಕ್ಕೆ ಅಂತ, ಯಾಕಂದರೆ ಸ್ವಲ್ಪ ದೂರ ಎಲ್ಲ ನಡೆದುಕೊಂಡು ಬರ್ತಾರಲ್ಲ ಅಂತ. ಎಸ್, ಈ ಥರ ಸಂಜೆ ಟೈಮಿಗೆ ಸೊ ಇದೆಲ್ಲ ನೋಡೋದಂದರೆ ತುಂಬ ಖುಷಿ. ನಾವು ಅದು ಕೂಡ ನಮ್ಮ ಊರೇನಿದೆ, ನಾವು ಚಿಕ್ಕಂದಿನಿಂದ ತುಂಬ ನಮಗೆ ಮೆಮೊರೀಸ್ ಇರುತ್ತೆ. ತುಂಬ ಜನ ಪರಿಚಯದವ್ರು ಸಿಗ್ತಾರೆ. ಅದ್ರ ಜೊತೆಗೆ ನಮ್ಮದು ಪ್ರೈಮರಿ ಫ್ರೆಂಡ್ಸ್ ಆಗಿರ್ಬೋದು. ಈ ಥರ ಒಬ್ಬೊಬ್ಬರನ್ನು ನೋಡುವಾಗ ಒಂದೊಂದು ಮೆಮೊರೀಸ್ ನಮಗೆ ರೀಕ್ರಿಯೇಟ್ ಆಗ್ತಾ ಇರುತ್ತೆ. ಬೇಬಿ ಭಾರ್ಗವಿದ್ದು ಒಂದು ಮನೆಯಲ್ಲಿ ಒಂದು ಚಿಕ್ಕ ಮಟ್ಟಿದ್ದು ಕೇಕ್ ಕಟ್ಟಿಂಗ್ ಮಾಡುವ ಅಂತ. ಮನೆಯಲ್ಲಿ ನೋಡಿ
ನೋಡಿ ಇವರೆಲ್ಲ ಇಲ್ಲಿ ನಾಚಿಕೆಯಿಂದ ಕೂತ್ಕೊಂಡಿದ್ದಾರೆ. ಇವಳು ಇಲ್ಲಿ ಕೇಕ್ ಇದು ಕಟ್ ವಿಶೇಷ ಮಾಡೋ ಅಂತ ಅಂದ್ರೆ ಮುಂಚೆನೆ ಕೇಕ್ ಈ ಕೇಕ್ ಅಲ್ಲಿ ಭಾರ್ಗವಿ ಅಂತ ಬರ್ದ ಹೆಸರು ಬರ್ತದದ್ದು ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ಬಾಕ್ಸ್ ಕಂಕನೆ ಆಗಿ ಇಲ್ಲಿ ಭಾರ್ಗವ ಇಲ್ಲೇ ಇದ್ದಾಳೆ. ರೆಡ್ ವೆಲ್ವೆಟ್ ಕೇಕ್. ಅಮ್ಮ ಇವಳು ಕಟ್ ಮಾಡ್ಲಿಕ್ಕೆ ಬಿಡಲ್ಲ, ಅದಕ್ಕಿಂತ ಮುಂಚೆನೆ ತಿಂತ ಇದ್ದಾಳೆ. ಬನ್ನಿ ಗೆಳೆಯರೇ, ಕಟ್ ಮಾಡಿ ಕೇಕ್ ಕಟ್ ಮಾಡಿ ಕೇಕ್ ಕಟ್ ಮಾಡಿ. ಗಬಲೆ ಕಟ್ ಬಂತೀನಿ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಮನೆಯಲ್ಲಿ ಚಿಕ್ಕ ಮಟ್ಟ ಸೆಲೆಬ್ರೇಷನ್. ಹ್ಯಾಪಿ ಬರ್ತ್ಡೇ ಟು ಯು. ವಿಡಿಯೋ ಹೊಡೆದೆ. ಎಸ್, ಇದಾಗಿತ್ತು ಪಾಪು ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.